ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಪ್ರತಿ ವರ್ಷವೂ ನಮ್ಮ ಮರದಲ್ಲಿ ನೇರಳೆ ಹಣ್ಣು ಆಗ್ತದೆ. ಈ ವರ್ಷವೂ ಕೂಡ ನೋಡಿ ಆಗಿದೆ. ಫ್ರೆಂಡ್ಸ್, ರುಚಿಕರವಾದ ಮಾವಿನ ಹಣ್ಣು. ಇದು ಹಣ್ಣ ಇದೆಯಾ ಫುಲ್ ಇಡೀ ಮಾವಿನ ತೋಪು ಸಾವಿರಕಾಯಿ ಇಷ್ಟು ಫುಲ್ ತುಂಬ ಉಂಟು. ನೇರಳೆ ಹಣ್ಣಾಗಿದೆ, ಒಳ್ಳೆ ಹಣ್ಣಾಗಿದೆ. ಹಾಕೋದಾ ಇದ್ದೇನೆ ನೋಡಿ, ಗಟ್ಟಿಡಿ ಶಮ್ಮಿ. ತುಂಬ ಮೇಲೆ ತುಂಬ ಆಗಿದೆ, ಮತ್ತೆ ಟ್ಯಾಕ್ಸಿಂದ ತೆಗಿತೀವಿ. ಒಳ್ಳೆ ಹಣ್ಣಾಗಿದೆ ನೋಡಿ. ಅದುಂಟು ಆ ಮರದಲ್ಲಿ, ಅದು ತುಂಬ ಉಂಟು ಅಲ್ಲ ಅದರಲ್ಲಿ. ಅದು ಇದಕ್ಕೆ ಯಾವುದು ನಮ್ಮ ಪದಾರ್ಥ ಮಾಡ್ತಾರಲ್ಲ ಅದು ಹಣ್ಣು, ಮಾವಿನ ಹಣ್ಣು ಪದಾರ್ಥ ಮಾಡ್ತಾರೆ ಅದು ಹಣ್ಣು. ಇದು ನಮ್ಮದು ಕಸಿ ನೋಡಿ, ಇಲ್ಲಿ ಒಳ್ಳೆ ಉಂಟು ನೋಡಿ, ಇಲ್ಲಿ ನೋಡಿ ಕಸಿ ಉಂಟು ಅದು. ಬಂದು ನೋಡಿ, ಇದು ಹಣ್ಣು ಒಳ್ಳೆ ಇದಾಗಿದೆ. ಇದು ಸಹ ತೆಗಿದೆ ಇಲ್ಲಿ, ಇದು ನೋಡಿ, ಇದು ನಮ್ಮ ಕಾರಿಗೆಲ್ಲ ಹೋಗೋ ಟಚ್ ಆಗ್ತದೆ, ಅದಕ್ಕೋಸ್ಕರ ಇದನ್ನು ತೆಗಿತಿದ್ದೇನೆ. ಒಳ್ಳೆ ಬೆಳೆದಿದೆ ನೋಡಿ, ಇದು ಕಟ್ಟಾಗೋದಿಲ್ಲ ಶಮ್ಮಿ. ಈಗ ಇದು ಇಟ್ಕೋ ಶಮ್ಮಿ. ಇನ್ನು ಉಂಟು ಮೇಲೆ ಉಂಟು, ಅದು ಇನ್ನು ನಾವು ದೋಂಟಿಯಲ್ಲಿ ತೆಗಿಬೇಕು ಅಷ್ಟೇ. ದೋಂಟಿಯಲ್ಲಿ ತೆಗಿಬೇಕು. ಆ ಮರ ಸಹ ತೋರಿಸಿ ತುಂಬ ಇದೆ ಮಾವಿನ ಹಣ್ಣು. ಮತ್ತೆ ಮಾವಿನ ಹಣ್ಣು ನಾವು ಆಗ ತೋರಿಸಿದ್ದೇವಲ್ಲ, ದೋಂಟಿಯಲ್ಲಿ ಬಾಸ್ಕೆಟ್ ಬರ್ತದಲ್ಲ, ಅದನ್ನು ತೆಗಿಬೇಕು. ಮತ್ತೆ ಈಗ ತೆಗಿಲಿಕ್ಕೆ ಆಗೋದಿಲ್ಲ. ಆಗ ಪೇರಳೆ ಬಿದ್ದದು ಎರಡು. ಅಲ್ಲಿ ಒಂದು ಪೇರಳೆ ಈಗ ಬಿದ್ದದು. ಅಲ್ಲಿ ಆಗಲಿ. ಪೇರಳೆ ತೆಗಿಸಿ, ಪೇರಳೆ ವಾಪಸ್ ತೆಗಿಯುವ. ಪೇರಳೆ ಕೂಡ ಪೇರಳೆ ಪೇರಳೆ ಇದೇ ಸೈಜಿಗೆ ನಮ್ದು ಇದೇ ಪೇರಳೆ ಸೈಜಿಗೆ ಪೇರಳೆ ಹಣ್ಣು ಆಗುದು. ಒಳ್ಳೆ ಸ್ವೀಟ್ ಉಂಟು, ಮಾತ್ರ ಸೂಪರ್ ಉಂಟು. ಅದು ಎಲ್ಲ ಬಾವಲಿ ತಗೊಂಡು ಹೋಗ್ತದೆ, ಅದೇ ಕಷ್ಟ ಇಲ್ಲಿ. ಬಾವಲಿ ಎಲ್ಲ ಬಂದು ತಗೊಂಡು, ಅದಕ್ಕೆ ನಾವು ಬೇಗ ಬೇಗ ತೆಗೆದಿಡುದು ಹಣ್ಣು ಮಾಡಲಿಕ್ಕೆ. ಹಣ್ಣು ಆಗ್ತದೆ. ನಾನು ತಿಂತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಲಕ್ಷ್ಮಣ ಫಲ ಆಗಿದೆ, ಇದೆಲ್ಲ ಹೂ ಬಿಟ್ಟಿದೆ. ಹಣ್ಣು ಆಗ್ತಾ ಉಂಟು. ಯಾವ ರೀತಿಯಲ್ಲಿ ಹೂ ಆಗ್ತದೆ ಅದು, ಹೂವಾಗಿ ನೋಡಿ, ಇದು ಹೂ ಆಗಿಕೊಂಡು ಆಮೇಲೆ ಹೀಗೆ ಓಪನ್ ಆಗ್ತದೆ. ಓಪನ್ ಆಗಿ ಇದೆಲ್ಲ ಬೀಳ್ತದೆ. ಗ್ರೀನ್ ಕಲರ್ ಇದು ಫಸ್ಟಿಗೆ ಕಾಯಿ ಆಗ್ತದೆ, ಆಮೇಲೆ ಹೂ ಬಿಡ್ತದೆ. ಹೂ ಬಿಟ್ಟು ಇದೆಲ್ಲ ಬೀಳ್ತದೆ ಕೆಳಗೆ. ಆಮೇಲೆ ಈ ರೀತಿಯಲ್ಲಿ ಸಣ್ಣ ಕಾಯಿ, ಈ ರೀತಿಯಲ್ಲಿ ಸಣ್ಣ ಕಾಯಿ ಆಗ್ತದೆ ನೋಡಿ, ಇದೇ ರೀತಿಯಲ್ಲಿ. ಆಮೇಲೆ ಇದೇ ರೀತಿಯಲ್ಲಿ ಆಗ್ತದೆ. ಆಮೇಲೆ ಅದರ ರೀತಿಯಿಂದಾಗಿ ಈ ರೀತಿಯಲ್ಲಿ ಬರ್ತದೆ ನೋಡಿ. ಬಂದಿದೆ ವೀಡಿಯೋಕ್ಕೋಸ್ಕರ ಅದು ಮರ ನಮಗೆ ತೋರಿಸಿದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಅಲ್ಲ. ಮತ್ತೆ ಹಲಸಿನ ಮರ ಉಂಟು, ಹಿಂದೆ ಹಲಸಿನ ಹಣ್ಣು ಒಂದು ಆಗಿದೆ. ಹಲಸಿನ ಮರ ಇಲ್ಲಿ ಸಹ ಆಗಿದೆ ನೋಡಿ, ಇಲ್ಲಿ ಇನ್ನು ಆಗಬೇಕು. ಹಿಂದೆ ನೀವು ನೋಡಿದ್ದೀರಿ, ನಾವು ತೋರಿಸಿದ್ದೀವಿ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಉಂಟು ನೋಡಿ. ಕಾಯಿ ಬಿಟ್ಟಿದೆ ತುಂಬ ಮೇಲೆಲ್ಲ, ಇದರಲ್ಲಿ ಸುಮಾರು ಆಗ್ತದೆ. ಕಾಯಿ ತೋರಿಸ್ಬಾರ್ದು, ತೆಂಗಿನಕಾಯಿ ತೋರಿಸ್ಬಾರ್ದು. ತೆಂಗಿನಕಾಯಿ ಯಾರಿಗೆ ತೋರಿಸ್ಲಿಕ್ಕಿಲ್ಲ, ಅದು ದೃಷ್ಟಿ ಬೀಳ್ತದೆ ತೆಂಗಿನಕಾಯಿ ತೋರಿಸಿದ್ರೆ. ಈಗ ಆಗಿದೆ, ಈಗ ಎಲ್ಲ ಮಕ್ಕಳು ತಿಂದಾಯ್ತು. ಈಗ ಅವಳು ಅರ್ಧ ತಿಂದಿಟ್ಟಿರಲ್ಲ ಕೈಯಲ್ಲಿ ನೋಡಿ. ಆಗ ತೆಗ್ದಿದ್ದೇವೆಲ್ಲ, ಒಳಗೆ ಇಟ್ಟಾಯ್ತಲ್ಲ. ಮುಂಚೆ ತುಂಬಾ ಆಗ್ತಿತ್ತು, ನಮ್ಮ ಅಲ್ಲಿ ಅಂಗಡಿಯವರು ಬಂದು ತಗೊಂಡು ಹೋಗ್ತಿದ್ರು. ತುಂಬಾ ಆಗ್ತದೆ, ನಾವೆಲ್ಲರಿಗೆ ಇಲ್ಲಿ ಕೊಡ್ತೇವೆ, ಶೇರ್ ಮಾಡ್ತೇವೆ. ಎಲ್ಲರೂ ಬರ್ತಾರೆ ತಗೊಂಡು ನೋಡಿ. ಆಗ ನಾವೆಲ್ಲ ತುಂಬಾ ತೆಗೆದು ಒಳಗಿಟ್ಟೆವು. ಈಗ ವಿಡಿಯೋ ಮಾಡಿದ್ದು ನಾವು, ಹಂಗೆಲ್ಲ ತೆಗ್ದಾಯ್ತು. ಯಾಕೆ ಗೊತ್ತುಂಟ, ಇದು ಮೊನ್ನೆ ಗಾಳಿ ಬಂತಲ್ಲ, ಇನ್ನು ಬಿದ್ದರೆ ಕಷ್ಟ ಅಲ್ಲ, ಅದಕ್ಕೋಸ್ಕರ ತೆಗೆದೊಳಗಿಟ್ಟೆವು. ಇದೀಗ ಅಣ್ಣಾದದನ್ನು ಈಗ ತೆಗ್ದದು, ಮೊನ್ನೆ ವಿಡಿಯೋ ಮಾಡಲಿಲ್ಲ ನಾವು. ಬಿದ್ರೆ ಕಾಯಿ ಆಗ್ತದೆ ಅದಕ್ಕೆ. ಅದೇ ಮೊನ್ನೆ ಗಾಳಿ ಮಳೆ ಬಂತು, ಅದಕ್ಕೋಸ್ಕರ. ನೋಡಿ, ಮಮ್ಮಿ ಡ್ಯಾಡಿ ಆನಿವರ್ಸರಿ ಗಿಫ್ಟ್ ತೆಗಿಲಿಕ್ಕೆ ಉಂಟು. ಹಾಗೆ ಇವತ್ತು ನಾವು ಹೊರಟದ್ದು. ಅಲ್ಲೇ ಮಾಡುವ ವಿಡಿಯೋ ಅಲ್ಲ. ಎಲ್ಲರೂ ಖುಷಿಯಾಗಿ ಬಂದದ್ದು. ಅದನ್ನೊಮ್ಮೆ ತೋರಿಸಿ. Sorry guys, sorry for the clarity.
ನೋಡ್ತಾ ಇರ್ತಾರೆ. ನೋಡ್ತೀರಾ? ಥ್ಯಾಂಕ್ ಯು. ಮುತ್ತು ಸಂಸಾರ ಅಲ್ಲ? ಹೌದಾ? ಥ್ಯಾಂಕ್ ಯು. ಸೌಖ್ಯ ಅಲ್ಲ ನೀವು? ಈಗ ಬಂದದ್ದು ನಾವು ಶಾಪಿಂಗ್ ಎಲ್ಲ ಆಯಿತು. ಮೊನ್ನೆಯಿಂದಲೇ ಶಾಪಿಂಗ್ ತುಂಬ ಬ್ಯುಸಿ ಇತ್ತು. ಶಾಪಿಂಗ್ ಎಲ್ಲ ಆಯಿತು. ಮತ್ತು ಇವತ್ತು ಅಂದರೆ ಆಲ್ರೆಡಿ ನನಗೆ 3 ಸಾರಿ ಮತ್ತೊಂದು ಡ್ರೆಸ್ ಎಲ್ಲ ತೆಗೆದು ಕೊಟ್ಟಿದ್ದಾರೆ. ಇನ್ನೊಂದು ಅವರು ಗಿಫ್ಟ್ ಕೊಟ್ಟಿದ್ದಾರೆ, ತೆಗೆದು ಕೊಟ್ಟಿದ್ದಾರೆ ಗಿಫ್ಟ್. ಆಮೇಲೆ ಅವರಿಗೆ ಸಹ ನನ್ನ ಕಡೆ ನನ್ನ ಗಿಫ್ಟ್ ಉಂಟು. ಮತ್ತು ಶಾಪಿಂಗ್ ಎಲ್ಲ ಆಯಿತು. ಗಿಫ್ಟ್ ಎಲ್ಲ ಮಾಡಿದೆ ನೋಡು ಆಯಿತು, ಅದೆಲ್ಲ ಪ್ಯಾಕಿಂಗ್ ಆಗಿದೆ. ಮತ್ತು ಇದು ನೋಡಿ, ಇದು ಬೆಡ್ಶೀಟ್. ಇದು 2 ಪಿಲ್ಲೋ ಕವರ್ ಎಲ್ಲ ದೊಡ್ಡ ದೊಡ್ಡದುಂಟು, ಕಿಂಗ್ ಸೈಜ್ ಅದು. ಮತ್ತು ಪಿಲ್ಲೋ ಕವರ್ ಎಲ್ಲ ದೊಡ್ಡ ದೊಡ್ಡದುಂಟು ನೋಡಿ. ಇದೆಲ್ಲ ನಾವು ಅಲ್ಲಿ ತಗೊಳ್ಳೋದು. ಹಾಗೆ 2 ತಗೊಂಡಿದ್ದೀವಿ, ಇದೊಂದು ಕಲರ್ ಮತ್ತೊಂದು ಕಲರ್. ಅದೆಲ್ಲ ಆಯಿತು. ಹಾಗೆ ಸ್ವಲ್ಪ ಅರ್ಜೆಂಟಲ್ಲಿ ಇರ್ತೇವೆ ಗೈಸ್. ಯಾಕೆ ಗೊತ್ತುಂಟಾ, ಇನ್ನು ಶಾಪಿಂಗ್ ಮಾಡುವಾಗ ಸಹ ಅಲ್ಲಿ ಲೇಟ್ ಆಗ್ತದೆ. ಮತ್ತು ಒಂದು ಕಡೆ ಇಲ್ಲಿ ಸ್ವೀಟಿಗೆ ಅವಳನ್ನು ಬಿಟ್ಟು ಹೋದದ್ದು ನಾವು. ಅವಳಿಗೆ ಇಲ್ಲಿ ಓದ್ತಾ ಇದ್ಲು. ಅವಳಿಗೆ ಎಕ್ಸಾಮ್ ಮುಗಿಲಿಲ್ಲ ಅಲ್ಲ, ಇನ್ನು ಅವಳಿಗೆ ಎಕ್ಸಾಮ್ ಉಂಟು. ಇನ್ನೊಂದಾದರೆ ಆಯಿತು, ಮುಗಿತದೆ. ಅದಕ್ಕೋಸ್ಕರ ಇನ್ನು ಬೇಗ ಹೋಗಿ ಬಂದದ್ದು. ಮತ್ತು ಫುಡ್ ಎಂತ ಮಾಡಲಿಲ್ಲ, ಬರುವಾಗ ಪಾರ್ಸಲ್ ತಂದಿದ್ದೇವೆ. ಹಾಗೆ ರೆಸ್ಟೋರೆಂಟಿಗೆ ಎಲ್ಲ ಹೋಗಿ ಪಾರ್ಸಲ್ ತಗೊಂಡು ಬಂದು ಮತ್ತೆ ಮೂರಿಗೆ ಹೋದೆವು. ಮೂರಿಂದ ಸ್ವಲ್ಪ ಅಲ್ಲಿ ಸಹ ಕೆಲವೆಲ್ಲ ಐಸ್ ಕ್ರೀಮ್ ಅದು ಇದು ಅಂತೇಳಿ ಶಾಪಿಂಗ್ ಮಾಡಿ ಬಂದು. ಅದು ಇವತ್ತೊಂದು ಓಪನಿಂಗ್, 3 ಹೊಸ ಶಾಪ್ ಓಪನಿಂಗ್. ಹಾಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಹಾಗೆ ನಮ್ಗೆ ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ಆನ್ ದ ವೇ ಅಲ್ಲಿ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಬಂದೆವು. ಇಷ್ಟೆಲ್ಲ ಆಯಿತು ಇವತ್ತಿನ ಕತೆ. ಇನ್ನು ನೋಡಿ, ಇನ್ನು ಆ್ಯನಿವರ್ಸರಿದೆಲ್ಲ ನಿಮಗೆ ಒಳ್ಳೆ ವಿಡಿಯೋ ಬರ್ತಾರೆ. ಹಾಗೆ ವೇಟ್ ಮಾಡಿ. ಹಾಗೆ ಎಲ್ಲರೂ ಕೂಡ ತುಂಬ ಕ್ಯೂರಿಯಾಸಿಟಿಯಲ್ಲಿ ಇದ್ದೀರಲ್ವಾ, ಹಾಗೆ ಎಲ್ಲ ವೇಟ್ ಮಾಡಿ ಆಯಿತಾ. ಈಗ ಇವತ್ತು ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಮೊನ್ನೆಯಿಂದ ಶಾಪಿಂಗ್ 1 ವಾರದಿಂದ ಇದೇ ಆಗ್ತಾ ಉಂಟು. ಅದೆಲ್ಲ ಇವತ್ತಿಗೆ ಎಂಡ್ ಆಯಿತು. ಹಾಯ್ ಗೈಸ್, ನೋಡಿ ನನಗೆ ಒಂದು ಚಾರ್ಸೆಯನ್ನು ತಿನ್ನೋ ಆಸೆ ಆಯಿತು ನೈಟ್. ಅದು ಕೂಡ ನೈಟಿನಲ್ಲಿ ಬಂದದ್ದು ತಿನ್ನೋ ಅಂತೇಳಿ. ಹಾಗೆ ಹಸ್ಬೆಂಡಲ್ಲಿ ಇದ್ದಾರೆ. ಹಾಗಾಗಿ ಅವರ ಹತ್ರ ಹೇಳಿದೆ ನಾನು, ಹೋಗಿ ಬರೋ ಒಂದು ರೌಂಡ್ ಅಂತ. ಇವನು ಕಾಣೋದಿಲ್ಲ, ಅದೇ ಇಳಿಬೇಕಾ ನೋಡಿ. ಗೈಸ್ ನೋಡಿ, ಇದು ಪಾವ್ ಭಾಜಿ. ಹಾಗೆ ಇಲ್ಲಿ ಬಂದದ್ದು ತಿನ್ನಲಿಕ್ಕೆ, ತಿಂದು ಹೋಗುವಂತ. ಮತ್ತೆ ಜ್ಯೂಸ್ ಮತ್ತೆ ಬೇಲ್ಪುರಿ ಹೇಳಿದೆ ನಾನು ಬೇಲ್ಪುರಿ ಹೇಳಿದೆ. ಮತ್ತೆ ನಂಗೆ ಮ್ಯಾಂಗೋ ಜ್ಯೂಸ್. ನಿಮಗೆ ಯಾವುದು ಜ್ಯೂಸ್? ಚಿಕ್ಕು ಜ್ಯೂಸ್. ಈಗಷ್ಟೇ ಅವಳು ಚಾಟ್ಸ್ ತಿಂದಾಯ್ತು. ಈಗ ಶವರ್ಮ ತಿಂತಿದ್ದಾಳೆ ಇಲ್ಲಿ. ನೋಡಿ ಶವರ್ಮದ ಅದು ನಾನು ತಿನ್ನೋದೆಲ್ಲ ಬೇಡ, ವಿಡಿಯೋ ಅದೊಂಥರ ಬರ್ತದೆ. ಫ್ರೆಂಡ್ಸ್, ಈಗ ನಾವು ಬಂದದ್ದು ಮನೆಗೆ. ನನಗೆ ಬೆಳಿಗ್ಗೆಯಿಂದ ಸ್ವಲ್ಪ ವೀಡಿಯೋ ಮಾಡಿದೆ. ಮತ್ತು ಮಧ್ಯಾಹ್ನ ಮೇಲೆ ಬ್ರೇಕ್. ಮಧ್ಯಾಹ್ನ ವೀಡಿಯೋ ಮಾಡೋದಿಲ್ಲ. ಮಧ್ಯಾಹ್ನ ಸುಮ್ಮನೆ ರೆಸ್ಟ್ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಇರೋದು. ಹಾಗೆ ಈವ್ನಿಂಗ್ ಎಲ್ಲ ಸ್ವಲ್ಪ ಮನೆ ಕೆಲಸ ಎಲ್ಲ ಟೀ ಮಾಡೋದು, ಪಾತ್ರೆ ತೊಳೆಯೋದು ಅದೆಲ್ಲ ಇತ್ತು. ಆಮೇಲೆ ಒಂದು ರೀಲ್ಸ್ ಮಾಡುವಂತ ಇತ್ತು ನನಗೆ. ಒಂದು ಈಗ ರೀಲ್ಸ್ ಎಲ್ಲ ಸ್ವಲ್ಪ ಶಾರ್ಟೇಜ್ ಆಗಿದೆ. ರೀಲ್ಸ್ ಎಲ್ಲ ಯಾವಾಗಲೂ ಡ್ರಾಫ್ಟಲ್ಲಿ ಮಾಡಿ ಇರುವುದಲ್ಲ, ಈಗ ಸ್ವಲ್ಪ ಕಡಿಮೆ ಉಂಟು ರೀಲ್ಸ್. ಅದೊಂದು ರೀಲ್ ಮಾಡಿದೆ ನಾನು. ಮತ್ತು ಒಂದು ಚಾರ್ಜ್ ತಿನ್ನುವಂತ ತುಂಬ ಆಸೆ ಆಯಿತು. ಹಾಗೆ ಹಸ್ಬೆಂಡಲ್ಲಿ ಹೇಳಿದೆ ಹೋಗಿ ಬರುವ ಅಂತೇಳಿ. ಅದು ಕೆಲವೊಮ್ಮೆ ಆಗಿ ಟೈಮಿಂಗ್ಸ್ ಇಲ್ಲ ನೋಡಲಿಕ್ಕೆ. ಹಾಗೆ ಒಂದು 7:30ಗೆ ಹೇಳಿದೆ ನಾನು. ಹಾಗೆ 7:30ಗೆ ಹೋದದ್ದು, ಇಷ್ಟೊತ್ತಾಯಿತು. ಈಗ ಬರುವಾಗ ಇಲ್ಲೇ 10:30 ಆಯಿತು. ನಾನು ಅವಳಿಗೆ ಚಿನ್ನುಗೆ ಶವರ್ ಮಾಡಬೇಕಂತ. ಒಳ್ಳೆ ಇತ್ತಾ? ಬೇಗ. ಹಾಗೆ ಒಂದು ರೌಂಡ್ ಎಲ್ಲ ಹೋಗಿ ಸುಮ್ಮನೆ ಹೀಗೆ ಒಂದು ಸುತ್ತಾಡಿ ಬಂದದ್ದು ಕಾರಲ್ಲಿ ಅಷ್ಟೇ. ಇವಳು ನನ್ನ ಮಗು ಬಂದು ಆ ಬಂಗಾರಿ ನೆಕ್ಲೆಸ್ ನೋಡಿ ಫ್ರೆಂಡ್ಸ್. ನೋಡಿ ಇವಳ ಇಲ್ಲಿ ಬಾ ಇಲ್ಲಿ. ಇವಳಿಗೆ ಚೈನ್ ಹಾಕಿದ್ದು ನೋಡಿ ಹೊಸತ್ತು. ನೋಡಿ ನೋಡಿ ಎಂತಾಯ್ತು. ಅವಳಿಗೆ ಇದು ಹಾಕಿದ್ದು, ಅದು ಹೊಸ ಚೈನ್. ಚೆಂದ ಉಂಟು, ಬ್ಲ್ಯಾಕ್. ಮೊದಲು ಅವಳದು ನೆಕ್ಕಲ್ಲಿ ರೆಡ್ ಇತ್ತಲ್ಲ, ಈಗ ಬ್ಲ್ಯಾಕ್. ನನಗೆಂತ ಗೊತ್ತಿಲ್ಲ ಗೈಸ್, ನಿದ್ದೆ ಬರ್ತಾ ಉಂಟು. ಒಂಥರ ಅಮಾಲಾಗ್ತದೆ. ಹೀಗೆ ನಿದ್ದೆ ಬರೋ ಹಾಗೆ ಆಗ್ತದೆ. ನಿದ್ದೆ ಬರ್ತಾ ಉಂಟು ಜೋರಿ. ನಿದ್ದೆ ಮಾಡಬೇಕು ಆಯಿತಾ. ಮತ್ತು ವಿಡಿಯೋ ಎಲ್ಲ ಹೇಗೆ ಬರ್ತಾ ಉಂಟು, ಹೇಗೆ ಮೂಡಿ ಬರ್ತಾ ಉಂಟಲ್ಲ ಕಮೆಂಟಲ್ಲಿ ತಿಳಿಸಿ. ಓಕೆ. ಮತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ಬಂದು ಅವಳಿಗೆ ಚೈನ್ ಹಾಕಿದಲ್ಲ, ಅದು ಭಾರಿ ಖುಷಿ. ಆ ರೆಡ್ ಕಲರು ಇತ್ತು, ಈಗ ಬ್ಲ್ಯಾಕ್ ಕಲರಲ್ಲಿ. ಗೈಸ್ ಎಂತ ಗೊತ್ತಾ, ಇದು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು, ಯಾಕಂದರೆ ಟೈಲರಲ್ಲಿ ಹೋಗ್ಲಿಕ್ಕೆ ಉಂಟು. ಹಾಗೆ ಈಗ ಹೊರಟದ್ದು ನಾನು. ಮತ್ತು ಒಂದು ಇದೆಲ್ಲ ಹಾಕಿದೆ, ಒಂದೊಂದು ರೀಲ್ಸ್ ಕೂಡ ಇತ್ತು ನನಗೆ.
ಸೆಕೆ ಅಲ್ಲ. ನಿಮ್ಮ ಊರಲ್ಲಿ ಹೇಗೆ ಉಂಟು ಸೆಕೆ? ತುಂಬ ಉಂಟು, ಇಲ್ಲಿ ಜಾಸ್ತಿ ಉಂಟು ಸೆಕೆ ಅಲ್ಲ. ಇದೆಲ್ಲ ನಮ್ಮ ಶಾಪದು ಬ್ಯಾಂಗಲ್ಸ್ ನೋಡಿ, ಸ್ವೀಟ್ ಎಲ್ಲಾಗ ಹುಡುಗಿ ಕೊಟ್ಟರು. ತುಂಬ ಉಂಟು ಬ್ಯಾಂಗಲ್ಸ್. ಇದೆಲ್ಲ ಶಾಪ್ ಇದೆ, ಕಲರ್ ಕಲರ್ ಪ್ಲೇನ್ ಬ್ಯಾಂಗಲ್ಸ್. ಈಗ ನಮ್ಮದು ಶಾಪು ನಾವು ಕೊಟ್ಟಿದ್ದೇವಲ್ಲ, ಬೇರೆಯವರಿಗೆ ನಡೆಸಲಿಕ್ಕೆ ಕೊಟ್ಟಿದ್ದೇವಲ್ಲ, ಹಾಗೆ ಅವರು ನಮಗೆ ರೆಂಟ್ ಕೊಡ್ತಾ ಇದ್ದಾರೆ. ಹಾಗೆ ತುಂಬ ಉಂಟು ನೋಡಿ ಮೈ ಪ್ಲೇನಲ್ಲಿ, ಚೆಂದ ಉಂಟಲ್ಲ ಪ್ಲೇನ್. ಹಾಗೆ ಟೈಲರಲ್ಲಿ ಹೊರಟದು, ಹಾಗೆ ಹೋಗಿ ಬರೋದು ಗೈಸ್. ಮತ್ತು ನಾನು ಬೆಳಿಗ್ಗೆ ಸ್ವಲ್ಪ ವ್ಲಾಗ್ ಮಾಡಿದೆ, ಕಂಟಿನ್ಯೂ ಮಾಡಲಿಲ್ಲ. ಮಧ್ಯಾಹ್ನ ಅಂತೂ ವ್ಲಾಗ್ ಮಾಡಲಿಕ್ಕೆ ಹೋಗುದಿಲ್ಲ, ರೆಸ್ಟ್ ಮಾಡೋದು. ಯಾರೆಲ್ಲ ಫಸ್ಟಾಗಿ ವಿಡಿಯೋ ನೋಡ್ತಿದ್ದೀರಲ್ಲ, ಇನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಮತ್ತು ಇನ್ನೂ ನೋಡಿ, ಇನ್ನು ಬೇರೆ ಬೇರೆ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ತೇವೆ ನಾವು, ಕುಕ್ಕಿಂಗು ಎಲ್ಲ. ಮಕ್ಕಳಿಗೆ ರಜೆ ಉಂಟಲ್ಲ, ಹಾಗೆ ಬೇರೆ ಬೇರೆ ವೀಡಿಯೋಗಳೆಲ್ಲ ಬರ್ತಾರೆ. ಹಾಗೆ ಹೊರಟದು ನೋಡಿ. ಇದು ಕೊಟ್ಟು ಆಯಿತು, ಒಂದು 1 ವೀಕ್ ಆಯಿತು. ಇದು ಸ್ವೀಟ್ ಇದು ಸ್ಲಿಪ್ಪು, ಇದು ನನ್ನದು ಒಂದು ಸಾರಿದು. ಮತ್ತೊಂದು ಸಾರಿದು ನಿನ್ನೆ ಕೊಟ್ಟು ಬಂದದು. ಹಾಗೆ ಅದಕ್ಕೆ ಇವರ ಹತ್ರ ಹೇಳಿದೆ ನಾನು, ಬರುವಾಗಲೇ ನೀವು ತನ್ನಿ ಅಂತ. ಅದಕ್ಕೆ ಇವರು ಹೇಳಿದ್ರು ಬೇಡ, ನೀನು ಬಾ, ಅಲ್ಲಿ ಟ್ರಯಲ್ ನೋಡ್ಬೋದಲ್ಲ, ಟ್ರಯಲ್ ರೂಮ್ ಉಂಟು, ಸೊ ಅಲ್ಲಿ ಹಾಕಿ ನೋಡುವ ಅಂತೇಳಿ ಒಂದು ಹಾಕಿ ನೋಡುದು. ಇಲ್ಲದಿದ್ರೆ ನೋಡು ಎಂತ ಅಂತ ಗೊತ್ತಿಲ್ಲ. ಅಲ್ಲಿ ಅವರು ಹೇಳಿದ್ರು ಟೈಲರ್ ಹಾಕಿ ಎಲ್ಲ ಹೋಗಿ ಅಂತ. ನೋಡುವ ರೈಸ್ ಹೇಗೆ ಆಗ್ತಾ ಇದ್ರೆ ಹೋಗಿ ಬರ್ತೇನೆ ಆಯ್ತಾ. ಐಸ್ ಕ್ರೀಮ್ ನೋಡಿ, ಇಲ್ಲಿ ಬಟ್ಟೆ ಉಂಟು, ಸ್ಟಿಚಿಂಗ್ ಬಟ್ಟೆ ಎಲ್ಲ ಉಂಟು. ಬಟ್ಟೆ ನಿಂದು ಸಹ ಸಿಕ್ಕಿತ್ತು, ಬ್ಲೌಸ್ ಎಲ್ಲ. ಮತ್ತೆ ಹಾಕಿ ನೋಡ್ಬೇಕಂತೆ ಪಾಪ, ಟೈಲರ್ ನಮ್ಗೆ ಹೇಳಿದ್ರು ಹಾಕಿ ನೋಡಿ, ಏನೋ ಡಿಫ್ರೆನ್ಸ್ ಇದ್ರೆ. ಡಿಫ್ರೆನ್ಸ್ ಬರೋದಿಲ್ಲ ಆದ್ರೂ ಹೇಳಿದ್ರು ಅವರು, ಡಿಫ್ರೆನ್ಸ್ ಬಂದ್ರೆ ಹೇಳಿ ಅಂತ ಬಂದು. ಐಸ್ ಕ್ರೀಮ್ ಬೆಳಕಿಗೆ ಬಂದಿವಾಗ ಈಗ ಐಸ್ ಕ್ರೀಮ್ ನಂದಿ ಸ್ವೀಟ್ ಮತ್ತು ಚಿನ್ನಿಗೆ ಐಸ್ ಕ್ರೀಮ್ ಪಾರ್ಲರ್ ಆಗಿದೆ ಗೈಸ್. ಅಲ್ಲಿಂದ ಇಲ್ಲೇ ನಮ್ಮ ಹತ್ತಿರವೇ, ಹಾಗೆ ಅಲ್ಲಿಂದ ಐಸ್ ಕ್ರೀಮ್ ತಂದ್ರೆ ಇನ್ನು ಜಾಸ್ತಿ ಮಾತಾಡಿದ್ರೆ ನೀರು ಹಾಕ್ಬೋದು. ಯಾವಾಗಲೂ ಬಿಸ್ಕಿಟ್ ತರ್ತೇವೆ ಅದನ್ನು. ಓಪನ್ ಮಾಡಿ ನೋಡು, ಓಪನ್ ಮಾಡಿ. ಇದು ಮ್ಯಾಂಗೋ ಆಯ್ತಾ, ಮ್ಯಾಂಗೋ ಐಸ್ ಕ್ರೀಮ್. ಅಯ್ಯೋ ಮ್ಯಾಂಗೋ ಐಸ್ ಕ್ರೀಮ್. ಮತ್ತೆ ಅಲ್ಲಿ ತಿನ್ನು ಅಂತ ಹೇಳಿತ್ತು, ಮತ್ತೆ ನನಗೆ ಮಕ್ಕಳನ್ನು ಬಿಟ್ಟು ತಿನ್ನಲಿಕ್ಕೆ ಮನಸ್ಸು ಬರಲಿಲ್ಲ. ಯಾವಾಗಲೂ ಬಿಸ್ಕೆಟ್ ತೆಗೆದು ಹೇಗೆ ತೋರಿಸಿ ಓಪನ್ ಮಾಡಿ. ಮಕ್ಕಳು ಹೇಳಿದ್ರು ಬಿಸ್ಕೆಟ್ ಬೇಕಿತ್ತು ಅಂತ. ಬಿಸ್ಕೆಟ್ ನಿನ್ನ ತಿಂದು ಬಂದದ್ದು ನಾವು ಅಲ್ಲಿ, ಬಿಸ್ಕೆಟ್ ಅಲ್ಲಿ ಐಸ್ ಕ್ರೀಮ್. ಒಳ್ಳೆ ಕ್ಲೀನ್ ನೋಡಿ, ಗಟ್ಟಿ ಗಟ್ಟಿ ಉಂಟು, ನೀರಾಗಲಿಲ್ಲ. ನಮ್ದು ನ್ಯಾಚುರಲ್ ಉಂಟಲ್ಲ, ಸೇಮ್ ಆಗಿ ಇದು ನ್ಯಾಚುರಲ್ ಆಗಿ. ಈಗ ಅಪ್ಸರ ಈಗ ಎಂತ ಗೊತ್ತುಂಟಾ, ಮ್ಯಾಂಗೋದ ತಿನ್ನೋದು ನಾವೀಗ. ಉಂಟು ಗೈಸ್, ಇದರಲ್ಲಿ ಮ್ಯಾಂಗೋ ಪೀಸಸ್ ಎಲ್ಲ ಉಂಟು. ಮತ್ತೆ ನ್ಯಾಚುರಲ್ ಐಸ್ ಕ್ರೀಮ್ ನೀವೆಲ್ಲ ತಿಂದಿದ್ದೀರಾ? ನ್ಯಾಚುರಲ್ ಐಸ್ ಕ್ರೀಮ್ ಎಲ್ಲ ಒಳ್ಳೆದಿರ್ತದೆ. ಐಸ್ ಕ್ರೀಮ್ ಆಗಿ ಇದು ಸೇಮ್ ಅಪ್ಸರ ಕೂಡ, ಅಪ್ಸರ ಐಸ್ ಕ್ರೀಮ್ ಒಳ್ಳೆದುಂಟು ಮಾತ್ರ. ನಿನ್ನೆ ನಾವು ತಿಂದದ್ದು ಕೋನ್ ಸಹ ಒಳ್ಳೆದಾಗ್ತದೆ. ಮೊನ್ನೆ ಕೋನ್ ತಗೊಂಡಿದ್ದೆವು, ಮತ್ತೆ ಇವತ್ತು ಬೇಡ ತಗೊಂಡು ನಾವು ಇವತ್ತು ಹೀಗೆ ತಗೊಂಡಿದ್ದು ಅಪ್ಸರ ಐಸ್ ಕ್ರೀಮ್ ಅಂತ. ನೋಡಿ ಗೈಸ್, ಹೀಗೆ ಉಂಟು ಬ್ಲೌಸ್. ಆಮೇಲೆ ಇದು ಅದು ಸ್ವೀಟ್ ಇದು. ಮತ್ತೊಂದು ಬ್ಲೌಸ್ ರೆಡಿ ಆಗಲಿಲ್ಲ, ಮತ್ತೆ ಬ್ಯಾಕ್ ಹೇಗೆ ಇಟ್ಟಿದ್ದೇನೆ. ನೀವೆಲ್ಲರೂ ಕೇಳ್ತಾ ಇದ್ದೀರಲ್ಲ ಡಿಸೈನ್ ಎಲ್ಲ ತೋರಿಸಿ ಬ್ಲೌಸ್ ಇದಂತ. ಸೊ ನಿಮಗೆ ಕೂಡ ಹೆಲ್ಪ್ ಆಗಲಿ ಅಂತೇಳಿ ತೋರಿಸಿದ್ದು. ಮತ್ತೊಂದು ಕೊಟ್ಟಿದ್ದೇನೆ, ಅದು ಭಾರಿ ಚೆಂದ ಉಂಟು, ಅದು ಕೊಟ್ಟದು. ಅದು ಈಗ 2 ಡೇಸ್ ಬಿಟ್ಟು ಸಿಗ್ಬೋದು, ಅವರು ಹೇಳಿದ ಟೈಮಿಗೆ ಕೊಡ್ತಾರೆ, ಅದೊಂದು ಪ್ರಾಬ್ಲಮ್ ಇಲ್ಲ, ಅದೊಂದು ಸಮಸ್ಯೆ ಇಲ್ಲ. ಸೊ ಈಗ ಹಾಕಿ ನೋಡಿ ಕೇಳಿದ್ದಾರೆ ಹೇಗುಂಟು ನೋಡಿ ಅಂತೇಳಿ. ನಾನು ನೋಡು, ಇನ್ನು ಹಾಕಿ ನಾವು ಹೇಳ್ತೇವೆ. ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಓಕೆ, ಬೈ ಬಾಯ್, ಟೇಕ್ ಕೇರ್.